ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿ, ನಾವು ಕಳಿಸ್ಬೇಕಿರೋ ಡಿಸೈನ್ಸ್ ಡಿಫ್ರೆಂಟ್ ಮಾತ್ರ ಅಲ್ಲ, ತುಂಬ ಯೂನೀಕ್ ಆಗಿರಬೇಕು. ಅದನ್ನ ನಾವು US ಕಂಪ್ನಿಗೆ ಆದಷ್ಟು ಬೇಗ ಕಳಿಸ್ಬೇಕು. ಸೊ ನಿಮ್ಮ ಹತ್ರ ಇರೋ ಡಿಸೈನ್ಸ್ನ ತೋರಿಸಿ ಯಾವುದನ್ನು ಫೈನಲೈಸ್ ಮಾಡ್ಬೋದು ಅಂತ ಯೋಚನೆ ಮಾಡೋಣ. ಐಮ್ ಸಾರಿ ಟು ಸೇ ದಿಸ್, ಬಟ್ ನೀವು ತೋರಿಸ್ತಿರೋ ಯಾವ ಡಿಸೈನ್ಸು ನಂಗೆ ಇಷ್ಟ ಆಗ್ತಾ ಇಲ್ಲ. ಆ ಯುನೀಕ್ನೆಸ್ ಕಾಣಿಸ್ತಾ ಇಲ್ಲ. ಮಾಡಲ್ಸ್ ಹೈಲೈಟ್ ಆಗ್ತಿದ್ದಾರೆ, ಆ ಪ್ರಾಡಕ್ಟ್ ಹೈಲೈಟ್ ಆಗ್ತಾ ಇಲ್ಲ. ನಾವು ಕಳಿಸೋ ಡಿಸೈನ್ಸ್ ಹೇಗಿರ್ಬೇಕಂದ್ರೆ ಅದನ್ನು ಯಾರೇ ಹಾಕೊಂಡ್ರು ಚೆನ್ನಾಗಿ ಕಾಣಿಸ್ಬೇಕು. ಕಾಫಿ ಯಾರೀ ನಿಮಗೆ ಕಾಫಿ ತರ ಕೇಳಿದ್ದು? ನೀವೇ ಬೇಕು ಅಂತ ಹೇಳಿದ್ರಂತೆ. ನಾನು ಯಾವಾಗ್ರಿ ಹೇಳ್ದೆ? ಇಲ್ಲೊಂದು ಇಂಪಾರ್ಟೆಂಟ್ ಮೀಟಿಂಗ್ ನಡೀತಿದೆ, ನಾವು ಸಾಮಾನ್ಯ ಪರಿಜ್ಞಾನ ಇಲ್ಲದೆ ಒಳ್ಳೆ ಗೂಳಿ ನುಗ್ದಂಗೆ ನುಗ್ತಿರಲ್ಲ. ಅಟ್ಲೀಸ್ಟ್ ಒಂದು ಮಾತು ಕೇಳ್ಬಿಟ್ಟು ಬರ್ಬೇಕನ್ನೋದು ಗೊತ್ತಾಗಲ್ವಾ? ಇದೇನಾ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು? ನೀವೆಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ನಂಗೆ ಗೊತ್ತಿರಲಿಲ್ಲ. ನೀವು ಒಬ್ಬರೇ ಇದ್ದೀರಾ ಅಂತ ಬಂದೆ. ಏನಮ್ಮ ನೀನು ಚಿರಾಗ್ ಸರ್ಗೆ ಎದುರುತ್ತರ ಕೊಡ್ತೀಯಾ? ಸರ್, ಇಂಥವ್ರನ್ನೆಲ್ಲ ಕೆಲಸಕ್ಕೆ ಇಟ್ಕೊಬಾರ್ದು ಸರ್. ಏಯ್ ಸುಮ್ಮನಿರು, ಚಿರಾಗ್ ಸರ್ ವೈಫು. ಮೇಡಮ್ ಸಾರಿ ಮೇಡಮ್, ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ. ಕೇಳಿಸ್ಕೊಂಡ್ರ? ಯಾವತ್ತು ನೀವು ಈ ಮನೆ ಸೊಸೆ ಆಗಕ್ಕಾಗ್ಲಿ, ನನ್ನ ಹೆಂಡತಿ ಆಗಕ್ಕಾಗ್ಲಿ ಲಾಯಕ್ಕಿಲ್ಲ. ಯಾವಾಗ ನಿಮ್ಗೆ ಇದು ಅರ್ಥ ಆಗುತ್ತೋ ಏನೋ. ಇನ್ನು ಏನ್ರಿ ನೋಡ್ತಿದ್ದೀರಾ? ಹೋಗ್ರಿ ಇಲ್ಲಿಂದ. ನೀವು ಕೋಪ ಮಾಡ್ಕೊಬೇಡಿ, ನಾನು ಇದನ್ನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಕೆಲಸ ಮುಂದುವರಿಸಿ. ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್, ನಾವು ಆಮೇಲೆ ಬರ್ತೀವಿ. ನೋ ಕೆಲಸ ನಿಲ್ಬಾರ್ದು. ಕೂತ್ಕೊಳ್ಳಿ, ಮುಂದುವರ್ಸೋಣ. ಏನು ಮೇಡಮ್, ಅಂತೂ ಇಂತೂ ನೀವು ಅಂದ್ಕೊಂಡಂಗೆ ಚಿರಾಗ್ ಸರ್ ಕಾಫಿ ಕೊಟ್ಬಂದ್ಬಿಟ್ರಿ. ನೋಡಿದ್ರಾ, ಗಂಡ ಹೆಂಡತಿ ಜಗಳ ಕಾಫಿಲೇ ಮರ್ತೋಯ್ತು. ಇದ್ರಲ್ಲೇ ಗೊತ್ತಾಗುತ್ತೆ ಚಿರಾಗ್ ಸರ್ಗೆ ನಿಮ್ಮ ಮೇಲೆ ಕೋಪನೇ ಇಲ್ಲ ಅಂತ. ಹಂಗಾಗಿದ್ದಿದ್ರೆ ಎಷ್ಟು ಒಳ್ಳೇದಾಗ್ತಿತ್ತು. ಈಗಲೂ ಚಿರಾಗ್ ಸರ್ ಕಾಫಿ ತಗೊಳ್ಳಿಲ್ವಾ? ಕಾಫಿ ತರಕ್ಕೆ ಹೇಳೇ ಇಲ್ಲ ಅಂತ ಅಂದ್ರು. ಹೌದಾ? ಮತ್ ಮೋಹನ್ ಯಾಕೆ ಹಂಗೆ ಬಂದು ಹೇಳ್ದ? ಅದೇ ಗೊತ್ತಾಗ್ತಿಲ್ಲ ಜಾಜಿ ಅಕ್ಕ. ಚಿರು ಅವ್ರಿಗೆ ಕಾಫಿ ಕೊಡೋ ಅದೃಷ್ಟ ನನಗಿಲ್ಲ ಅನ್ಸುತ್ತೆ. ಮೇಡಮ್ ಫೋನು. ಪೊಲೀಸಪ್ಪ, ಹೆಂಗಿದೆಯಾ? ಅಮ್ಮ ಹೆಂಗಿದ್ದಾರೆ? ನಾವು ಚೆನ್ನಾಗಿದ್ದೀವಿ. ನೀನು ಹೇಗಿದೆಯಾ ಮಗ? ನನಗೇನಾಗಿದೆ, ನಾನು ಸಕ್ಕದಾಗಿದ್ದೀನಿ. ನಾನು ಆ ಥರ ನಡ್ಕೋಬಾರ್ದಾಗಿತ್ತು. ಅದರಿಂದ ನಿಮ್ಮ ಮನೆಯವ್ರಿಗೆಲ್ಲ ತುಂಬ ಮುಜುಗರ ಆಗಿರುತ್ತೆ. ಅದು ನಿನ್ನ ಬಗ್ಗೆ ಯಾರೋ ಕೇವಲವಾಗಿ ಮಾತಾಡಿದ್ರನ್ನ ನನಗೆ ಸಹಿಸ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಸ್ವಲ್ಪ ಕೈ ಮೀರೋಯ್ತು. ಇರ್ಲಿ ಬಿಡು ಪೊಲೀಸಪ್ಪ. ಆದ್ರೆ ನೀನ್ ಯಾಕೆ ಕುಡ್ದಿದೆ ಅಂತ ನಂಗೆ ಗೊತ್ತಾಗ್ಲಿಲ್ಲ.
ಅದೇನೋ ಎಡವಟ್ಟಾಗೋಯ್ತಮ್ಮ, ದಯವಿಟ್ಟು ಮರ್ತ್ಬಿಡು. ನಿಮ್ಮಪ್ಪ ಏನು ಅಂತ ನಿನಗೆ ಗೊತ್ತಿಲ್ವಾ? ಹ್ಞೂ ಗೊತ್ತಿದೆ, ಆದರೂ ನೀನು ಹುಷಾರಾಗಿ ನೀನು ಇರಬೇಕಲ್ವಾ? ಹೌದು, ಇನ್ಮೇಲೆ ಹಾಗೇ ಇರ್ತೀನಿ. ನಾನು ಮಾತಾಡ್ತೀನಿ ಕೊಡಿ. ದೀಪು, ನಿಮ್ಮಮ್ಮ ಮಾತಾಡ್ತಾಳಿರು. ಹಲೋ ದೀಪು, ಅಮ್ಮ ಹೇಗಿದೆಯಾ? ಚೆನ್ನಾಗಿದ್ದೀನಿ. ಅಲ್ಲೆಲ್ಲ ಸರಿಯಾಗಿದ್ಯಾ? ಏನು ಸಮಸ್ಯೆ ಇಲ್ವಾ? ಇಲ್ಲಮ್ಮ. ನೀನು ಚೆನ್ನಾಗಿದ್ರೆ ಸಾಕು ಮಗಳೇ. ನಾನು ಆಗಲೇ ನಿಮ್ಗೆ ಫೋನ್ ಮಾಡಿದ್ದೆ, ಆದರೆ ಲೈನೇ ಸಿಗಲಿಲ್ಲ. ಈಗ ನೀವು ಫೋನ್ ಮಾಡಿದ್ದು ಒಳ್ಳೇದಾಯ್ತು. ಸರಿ ಮಗಳೇ, ಹುಷಾರು. ನೀನು ಯಾಕೆ ಹಾಗೆ ಮಾಡಿದೆ ಅಂತ ನಾವು ಪ್ರಶ್ನೆ ಮಾಡೋದಿಲ್ಲ. ನೀನೇನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡಿರ್ತೀಯ ಅಂತ ಗೊತ್ತು. ನನ್ನ ಮೇಲೆ ಅಷ್ಟು ನಂಬಿಕೆ ಇದೆ ಅಲ್ವಾ, ಅಷ್ಟು ಸಾಕು ಬಿಡಮ್ಮ. ಹೆತ್ತವರು ಮಕ್ಕಳು ನಮ್ಮದೆ, ಇನ್ಯಾರು ನಮ್ಮ ನಂಬ್ತಾರೆ? ಒಟ್ಟಿನಲ್ಲಿ ನೀನು ಜೀವನ ಚೆನ್ನಾಗಿದ್ರೆ ಸಾಕು. ಅಳಿಯಂದ್ರಿಗೆ ಏನು ಕೋಪ ಬಂದಿಲ್ಲ ತಾನೇ? ಇಲ್ಲಮ್ಮ, ಅವ್ರು ಯಾವಾಗಲೂ ನನ್ನ ಪರವಾಗೇ ಇರ್ತಾರೆ. ಈ ಮಾತು ಕೇಳಿ ತುಂಬ ಖುಷಿ ಆಯ್ತು. ನನ್ನ ಮಗಳು ಆರಾಮಾಗಿದ್ದಾಳೆ ಅಂತ ಕೇಳಿ ಈ ಮನ್ಸಿಗೆ ಇದರ ಥರ ಎರಡೂ ಮನೆಯವ್ರನ್ನ ಸರಿದೂಗಿಸ್ಕೊಂಡು ಹೋಗೋದಿದೆಯಲ್ಲ, ಅದೆಷ್ಟು ಕಷ್ಟ ಅಂತ ಇವಾಗ ಗೊತ್ತಾಗ್ತದೆ ಮೇಡಮ್. ಬನ್ನಿಮ್ಮ. ವತ್ಸಲ, ಜೈರಮ್ಮ, ನೀವೆಲ್ಲರೂ ಒಟ್ಟಿಗೆ ಸಿಕ್ಕಿದ್ದು ಒಳ್ಳೇದಾಯ್ತು. ಒಂದು ನಿಮಿಷ ಇರಿಮ್ಮ, ಕಾಫಿ ತಂದ್ಬಿಡ್ತೀನಿ. ಏನು ಬೇಡಮ್ಮ, ಮೊದಲು ಆಗಿರೋ ತಪ್ಪನ್ನ ಸರಿಪಡಿಸ್ಕೊಳ್ಳಿ ಅಂತ ಹೇಳೋ. ಆಗ್ಲಿಲ್ಲ, ಆದ್ರೆ ಅಲ್ಲಿ ನಿಮ್ ಜೊತೆ ಬಂದ ನಮ್ಮೂರ್ ಜನರನ್ನ ದೀಪ ಬಾಯಿಗೆ ಬಂದ ಹಂಗೆ ಬೈದು ಕಳಿಸ್ಬಿಟ್ಲಂತ. ಅಜ್ಜಿ, ನೀವು ತಿಳ್ಕೊಂಡಿರೋ ಥರ ದೀಪು ಬದಲಾಗಿಲ್ಲ. ಅಲ್ಲಿ ಪರಿಸ್ಥಿತಿ ಕೈ ಮೀರೋಗಿತ್ತು. ನಾವು 3 ಜನ ಕೂರೋ ಸೀಟ್ಗೋಸ್ಕರ ಅವ್ರ ಕಡೆ ಜೊತೆ ಖ್ಯಾತೆ ತೆಗೆದ್ರು. ಅವ್ರು ಸುಮ್ಮನೆ ಇದ್ರೆ ಇಷ್ಟೆಲ್ಲ ರಂಪಾಟನೇ ಆಗ್ತಾ ಇರಲಿಲ್ಲ. ಅಲ್ಲಪ್ಪ, ಬರೀ ಊರ್ ಜನರ ಬಗ್ಗೆ ಮಾತ್ರ ಮಾತಾಡ್ತಾ ಇದೆಯಲ್ಲ. ನಿನ್ನ ತಂಗಿ ದೀಪ ಹಾಗೆ ಮಾಡಬಾರ್ದಾಗಿತ್ತು ಅಂತ ಬಾಯಿ ಮಾತಿಗಾದ್ರೂ ಹೇಳ್ದಿಯಪ್ಪ. ತಪ್ಪು ಮಾಡಿದ್ರೆ ತಾನೇ ಅಜ್ಜಿ ದೀಪು ಬಗ್ಗೆ ಮಾತಾಡೋದಕ್ಕೆ? ಗೊತ್ತಲ್ಲ, ನಿನ್ನ ಮಗನ ನಾನು ಸುಮ್ಮನೆ ಇರಕ್ಕೆ ಹೇಳು. ದೊಡ್ಡವರು ಅಂತ ನಾವು ನಿಂತಿಲ್ವಾ ಇಲ್ಲಿ ತೀರ್ಮಾನ ಮಾಡಕ್ಕೆ? ಸುಮ್ಮನಿರಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.